ನಿಜ ಹೇಗೆ ಬಾಯಿ ಬಿಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೆಳ್ಳಿ ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಕೋರ್ಟಲ್ಲಿ ಬಂದು ಮಾತಾಡಿ. ಸರ್ ಏನು ಸರ್ ನೀವು ಈ ರೀತಿ ಮಾತಾಡ್ತಿದ್ದೀರಾ? ನಾನೇನು ಮಾಡಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ಬೆಳ್ಳಿ ಮಾವ, ಇವರೆಲ್ಲ ನನಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಮಾವ. ನಾನೇನು ತಪ್ಪು ಮಾಡಿಲ್ಲ ಮಾವ. ನನ್ನ ಮೇಲಿಂದ ಬಿಡಿಸ್ಕೊಂಡು ಹೋಗಿ ಮಾವ. ಇವ್ರಿಗೆ ಹೇಳಿ ಮಾವ, ನಾನು ತಪ್ಪು ಮಾಡಿಲ್ಲ ಅಂತ ನಿಮ್ಮ ಮಾತು ಕೇಳ್ತಾರೆ ಮಾವ. ನನ್ನ ಕರ್ಕೊಂಡು ಹೋಗಿ ಮಾವ. ನಿನ್ಗೆ ಹೇಳಿದ್ದು ಎತ್ತಿ ಬಾರಿಸ್ತೀನಿ ನೋಡು, ಅವಾಗಿನ್ ಹೇಳ್ತಾ ಇದ್ದೀನಿ ಬಾ. ನನ್ನೇ ತಪ್ಪಿಲ್ಲ ಮಾವ. ಸರ್ ಏನು ಸರ್ ಆ ರೀತಿ ನಡ್ಕೊಳ್ತಿದ್ದಾರೆ? ಅವಳು ಬರೀ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ನಿಮ್ಮ ಕಾನಿಸ್ಟೇಬಲ್ಗೆ ಸರಿಯಾಗಿ ಬಿಹೇವ್ ಮಾಡೋದು ಕೇಳಿ. ಏಯ್, ಏನ್ರಿ ಮುಖ ನೋಡ್ತಿದ್ದೀರಾ? ಹೇಳ್ಕೊಂಡು ಹೋಗ್ರಿ, ಹೋಗ್ರಿ. ಮಾವ ಬಿಡಿ. ಓ ನನ್ನ ನಂಜು ಬೆಳ್ಳಿ ಮಾವ, ಮಾವ ನಿಜವಾಗ್ಲೂ ನನ್ನ ಕಳ್ಳಿ ಅಲ್ಲ ಮಾವ. ನೋಡ್ತಾಳೆ ನನ್ನ ಹತ್ರ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಮಾವ. ನಾನು ನಿನ್ನ ನಂಬಿದ್ದೀನಿ ಬೆಳ್ಳಿ. ನೀನ್ ಕಳ್ತನ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇವ್ರು ಯಾರು ನಂಬ್ತಿಲ್ಲ ಮಾವ. ಮಾವ ನೀವಾದ್ರೂ ಹೇಳಿ ಮಾವ, ನನಗ್ ತುಂಬಾ ಭಯ ಆಗ್ತಿದೆ ಮಾವ. ಏಯ್, ಏನ್ ಮುಖ ನೋಡ್ತಿದ್ರ? ಹೇಳ್ಕೊಂಡು ಹೋಗ್ರಿ. ಸರ್ ಸರ್ ಬೆಳ್ಳಿ ತಪ್ಪು ಮಾಡಲ್ಲ ಸರ್. ಸರ್ ನಂದೇನು ತಪ್ಪಿಲ್ಲ ಸರ್. ಮಾವ ಸರ್ ಬೆಳ್ಳಿ ಏನು ತಪ್ಪು ಮಾಡಿರಲ್ಲ ಸರ್. ಸರ್ ಸರ್ ನನ್ನ ಮಾತು ಕೇಳಿ ಸರ್. ಸರ್ ನಾನು ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತೀನಿ. ನೀನ್ ಭಯ ಪಡ್ಬೇಡ ಬೆಳ್ಳಿ. ಬಿಡಿ ಬಿಡಿ ಮಾತು ಮಾವ. ಸರ್ ಬೆಳ್ಳಿಯನ್ನು ತಪ್ಪು ಮಾಡಿಲ್ಲ ಸರ್. ಕಳಿಸ್ಬೇಡಿ ಮಾವ. ವಿಚಾರಣೆಗೆ ಅಡ್ಡಿಪಡಿಸಿದ್ರೆ ನಮ್ಮ ಸ್ಟೈಲಲ್ಲಿ ಉತ್ತರ ಕೊಡಬೇಕಾಗತ್ತೆ. ಗೆಟ್ ಔಟ್. ಹೋಗ್ರಿ. ಗೆಟ್ ಔಟ್ ಐಸೆ. ಅಮ್ಮ, ನಾನು ಬಂದಾಯ್ತಲ್ಲ, ಯಾಕೆ ಅಳ್ತೀಯ? ನೋಡು, ನಾನಿಲ್ಲ ಅಂತ ಎಷ್ಟು ಸ್ವರ್ಗೋಗಿದೆಯಾ. ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಾ ಇದೀಯಾ? ಅಡ್ಗೆ ಮಾಡಿ ಹಾಕೋಕೆ ಬೆಳ್ಳಿ ಇರ್ಬೇಕಾದ್ರೆ ನಿಮ್ಮನ್ನ ಯಾರು ನೆನೆಸ್ಕೋತಾರೆ ಅತ್ತೆ? ನೀವು ಹೋದ್ಮೇಲೆ ಇವಳು ಪ್ರತಿಯೊಂದು ವಿಷಯ ನೋಡ್ಕೊಳ್ಳೋಕೆ ಬೆಳ್ಳಿ ಇದ್ಲಲ್ಲ.
ಈಗ ಸ್ವಾತಿಗೆ ಐಶುಗೂ ಎಲ್ರಿಗೂ ಬೆಳ್ಳಿನೇ ತಾಯಿ. ಅವಳು ಹೇಳಿದ ಮಾತು ಒಂದನ್ನು ಮೀರಲ್ಲ ಅತ್ತೆ. ಹೌದಮ್ಮ, ನನ್ ಮುಂದೆನೆ ಬೆಳ್ಳಿನ ವಹಿಸ್ಕೊಂಡು ಮಾತಾಡ್ತಾಳೆ. ಇವಳು ವಯಸ್ಸಲ್ಲಿ ಚಿಕ್ಕವಳಿರ್ಬೋದು, ಆದ್ರೆ ಬುದ್ಧಿಯಲ್ಲಿ ಎಲ್ರನ್ನೂ ಮೀರಿಸೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಪಾಪ ಶರ್ಮಿಳಾ, ಅವಳಿನ್ನೂ ಚಿಕ್ಕವಳು, ಅವಳಿಗೇನು ಗೊತ್ತಾಗಿರಲ್ಲ. ಆ ಬೆಳ್ಳಿ ತಾನೇ ಒಳ್ಳೆಯವಳು ಅಂತ ಎಲ್ಲರನ್ನೂ ನಂಬಿಸ್ಕೊಂಡು ಬದುಕ್ತಾ ಇದ್ದಾಳೆ. ಅಂಥ ಮುತ್ತುನೇ ಬದಲಾಯಿಸಿರೋಳು ಇವ್ರನ್ನೆಲ್ಲ ಬದಲಾಯಿಸೋದು ಯಾವ ಲೆಕ್ಕ ಅವಳಿಗೆ? ಕಂಟ್ರೋಲ್ ತಪ್ಪಿರೋ ಎಲ್ರನ್ನೂ ಕಂಟ್ರೋಲಿಗೆ ತರೋದೇ ನನ್ನ ಕೆಲಸ. ನೀವೆಲ್ಲರೂ ಆರಾಮಾಗಿರಿ. ಐಶು, ಸ್ವಾತಿನ ಕರ್ಕೊಂಬ. ಸರಿಮಾ. ಸ್ವಾತಿ, ಅಮ್ಮ ಕರಿತಿದ್ದಾರೆ, ಬಾ. ನಾನು ಬರಲ್ಲ, ನನಗೆ ಭಯ ಆಗುತ್ತೆ. ಅವ್ರು ಬೇರೆ ಯಾರೂ ಅಲ್ಲ, ಅಜ್ಜಿ ಪುಟ್ಟ. ಅವ್ರಿಗೂ ನಿನ್ನ ನೋಡಬೇಕು, ಮಾತಾಡ್ಸ್ಬೇಕು ಅಂತ ಆಸೆ ಇರುತ್ತಲ್ವಾ? ಬಾ ಹೋಗೋಣ. ಸ್ವಾತಿ, ಬಾ. ಬಾ ಸ್ವಾತಿ. ಬಾಮ್ಮ. ನಾನು ನಿನ್ನ ಮುತ್ತು ಅಪ್ಪಂಗೆ ಚಿಕ್ಕಮ್ಮ ಅಂದಮೇಲೆ ನಾನು ನಿಂಗೆ ಅಜ್ಜಿ ಆಗ್ಬೇಕಲ್ವಾ? ನನ್ನ ಕಂಡ್ರೆ ಯಾಕೆ ಇಷ್ಟೊಂದು ಹೆದರ್ಕೋತೀಯ? ನಿನ್ನ ಮುತ್ತು ಅಪ್ಪಂಗೆ ನಾನು ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಅಪ್ಪಂಗೆ ನಿಮ್ಗಿಂತ ಬೆಳ್ಳಿ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ. ನೋಡಮ್ಮ, ಸೇಮ್ ಚಿತ್ರಾತ್ಗೆ ಥರನೇ ಮಾತಾಡ್ತಿದ್ದಾಳೆ. ಇವಳೆಲ್ಲ ಚಿತ್ರನ ಹಾಗೇನೆ, ಬುದ್ಧಿ ಕೂಡ ಹಾಗೆ ಇದೆ. ನೋಡು ಸ್ವಾತಿ, ಇನ್ನು ಮುಂದೆ ಬೆಳ್ಳಿ ವಿಷಯನ ಈ ಮನೇಲಿ ಮಾತೇ ಆಡಬಾರ್ದು, ಗೊತ್ತಾಯ್ತಾ? ಯಾಕೆ ಅಂದರೆ ನೀನು ಚಿಕ್ಕಿ ಮತ್ತೆ ಈ ಮನೆಗೆ ವಾಪಸ್ ಬರೋದಿಲ್ಲ. ಯಾಕೆ ಬರಲ್ಲ? ಯಾಕೆಂದ್ರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ? ಅವಳು ದೇವ್ರ ತಾಲಿನ ಕದ್ದಿದ್ದಾಳೆ, ಅದಕ್ಕೆ ಅವಳಿನ್ಮೇಲೆ ಜೈಲಲ್ಲೇ ಇರ್ತಾಳೆ. ತಪ್ಪು ಮಾಡ್ದವ್ರೆಲ್ಲರೂ ಈ ಮನೇಲೇ ಇದ್ದಾರೆ ಅಂದಮೇಲೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲ್ಲ? ಒಂದು ವೇಳೆ ನಾವು ಚಿತ್ರನ್ ಮುಗಿಸಿರೋ ವಿಷಯ ಇವಳಿಗೇನಾದ್ರೂ ಗೊತ್ತಾಗಿರ್ಬಹುದಾ? ನನ್ನ ಚಿಕ್ಕಿ ಎಷ್ಟು ಒಳ್ಳೆಯವಳು ಅಂತ ಇಡೀ ಊರಿಗೆ ಗೊತ್ತು. ಅದಕ್ಕೆ ಅಪ್ಪ ಚಿಕ್ಕಿನ ಬಿಡಿಸ್ಕೊಂಡು ಬರಕ್ ಹೋಗಿದ್ದಾರೆ. ಎಷ್ಟೇ ಕಷ್ಟ ಆದ್ರೂ ಸರಿ, ಚಿಕ್ಕಿನ ಮನೆಗೆ ಕರ್ಕೊಂಡು ಬಂದೇ ಬರ್ತಾರೆ. ನೀವು ನೋಡ್ತಾ ಇರಿ. ಚಿತ್ರ, ನನ್ನನ್ನು ಎದುರಿಸೋಕೆ ಇವಳನ್ನು ಬಿಟ್ಟು ಹೋಗಿದ್ಯಾ? ನಿನ್ನನ್ನು ಹೇಗೆ ಸೈಲೆಂಟಾಗಿ ಮುಗಿಸಿದ್ನೋ ಇವಳನ್ನು ಹಾಗೆ ಮುಗಿಸ್ತೀನಿ. ಆಯಿತು ಪುಟ್ಟಿ, ನೀನು ಅಂದ್ಕೊಂಡಿರೋ ಹಾಗೆ ಆಗಲಿ. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ಮುತ್ತು ಅಪ್ಪ ಬರ್ತಾರೆ. ಹೋಗು. ಐಶು, ಅಮ್ಮ, ಮಗುಗೆ ತುಂಬ ಹಸಿವಾಗಿರ್ಬೇಕು ಅನಿಸುತ್ತೆ, ಹೋಗಿ ಊಟ ಮಾಡಿಸು. ಸರಿಮ್ಮ. ನಮಗೆ ಕಷ್ಟ ಕೊಡೋಕ್ಕಂತಾನೆ ಚಿತ್ರ ಬಿಟ್ಟೋಗಿರೋ ಪೀಸ್ ಇದು. ಇದು ಸಸಿಯಾಗಿದ್ದಾಗಲೇ ಕತ್ತರಿ ಹಾಕಿದ್ರೆ ಒಳ್ಳೇದು. ಮರ ಆಗಿ ಬೆಳೆದ್ರೆ ನಮಗೆ ಮನೇಲಿ ಉಳಿಗಾಲ ಇಲ್ಲ ಅತ್ತೆ. ನೀನೇನು ಯೋಚನೆ ಮಾಡಬೇಡ ಮಾಯಾ, ನಾನೆಲ್ಲ ಸರಿ ಮಾಡ್ತೀನಿ.
ಆಮೇಲೆ ಇನ್ನೊಂದು ವಿಷಯ ಅತ್ತೆ, ನೀವು ಜೀವಂತವಾಗಿ ವಾಪಸ್ ಬಂದರೆ ನಾನು ಕೆಂಡ ತುಳಿತೀನಿ ಅಂತ ಬೇಡ್ಕೊಂಡಿದ್ದೆ. ಆ ದೇವರು ನನ್ನ ಬೇಡಿಕೆಯನ್ನು ಪೂರೈಸಿದ್ದಾನೆ. ಅದಕ್ಕೆ ನಾನೆಲ್ಲ ಸಿದ್ಧತೆನೂ ಮಾಡ್ಕೋತೀನಿ ಅತ್ತೆ. ನೀನು ಸುಮ್ಮನೆ ರಿಸ್ಕ್ ತಗೋತಾ ಇದೆಯಾ ಮಾಯಾ? ಬೇಡ. ಇಲ್ಲ ಅತ್ತೆ, ನನಗೆ ಬೆಳ್ಳಿಗಿಂತ ಜಾಸ್ತಿ ಭಕ್ತಿ ಇದೆ. ಅವಳ ಕೈಲೇ ಆಗತ್ತೆ ಅಂದರೆ ನನ್ನ ಕೈಲೂ ಖಂಡಿತವಾಗ್ಲೂ ಆಗತ್ತೆ. ಹೋಗಿರೋ ಜೀವ ಮತ್ತೆ ನಿಮ್ಮ ರೂಪದಲ್ಲಿ ವಾಪಸ್ ಬಂದಿದೆ ಅತ್ತೆ. ನನಗೆ ಅಪ್ಪ ಅಮ್ಮ ಎಲ್ಲರೂ ನೀವೇ. ಇನ್ಮೇಲೆ ಈ ಜೀವ ನಿಮಗೋಸ್ಕರನೇ ಬದುಕಿರುತ್ತೆ ಅತ್ತೆ. ನನಗೆ ನಿಮ್ಮ ಬಿಟ್ಟರೆ ಇನ್ಯಾರೂ ಇಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆನೇ ಕೊನೆವರೆಗೂ ಇರ್ತೀನಿ ಅತ್ತೆ. ಇದೇ ಮನೇಲಿ ನಿಮ್ಮ ಸೊಸೆಯಾಗಿರ್ತೀನಿ. ನೀನು ನನ್ನವಳು ಅಂತ ಮತ್ತೆ ನಿರೂಪಿಸ್ಬಿಟ್ಟೆ ಮಾಯಾ. ಅಳ್ಬೇಡ, ನಾನು ಬಂದಾಯ್ತಲ್ಲ. ನೀನ ತಾನೇ ಹೇಳು 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 ಸುಳ್ಳು ಬಾಗುತ್ತೆ ಇಲ್ಲ ಹೇಳು ಅಮ್ಮನ ತಾಲಿ ಕದಿರ್ತಾನೆ ನೀನ ತಾನೇ ಬೊಗಳು ಕದ್ಬಿಟ್ಟು ಬೊಗಳು ಸುಳ್ಳು ಮಾಡ್ತಾ ಇದ್ಯಾ ಹೇಳು ಷಣ್ಮುಗ, ಬೆಳ್ಳಿ ಕೂಗ್ತಿದ್ದಲ್ ಕಣ. ಅವಳು ಕೂಗೋದ್ ನನ್ನ ಕೈಲಿ ಕೇಳಿಸ್ಕೊಳಕ್ ಆಗ್ತಿಲ್ಲ. ಅವಳಿಗೇನಾದ್ರೂ ಆಗೋಕ್ ಮುಂಚೆ ನಾವು ಹೋಗೋಣ ಬಾರ. ಬೇಡ ಮುತ್ತು, ನನ್ನ ಮಾತು ಕೇಳು. ಇನ್ಸ್ಪೆಕ್ಟರ್ ಆಗ್ಲೇ ಹುಚ್ಚಿಡ್ದವ್ ನಂಗೆ ಆಡ್ತಿದ್ದಾನೆ. ನೀನು ಹೋದ್ರೆ ಒಳಗೆ ಹಾಕ್ಬಿಡ್ತಾನೆ. ನೀನು ಒಳಗಿದ್ರೆ ಬೆಳ್ಳಿಂಗ್ ಬಿಡಿಸೋರು ಯಾರು? ನೀನು ಸುಮ್ಮನೆ ಇರು, ನೀಲ್ಲೇ ಇರು. ನಿಜ ಒಪ್ಕೊಂಡ್ಲಾ? ಇಲ್ಲ ಸರ್, ಎಷ್ಟು ಹೊಡೆದ್ರೂ ಬಾಯ ಬಿಡ್ತಾ ಇಲ್ಲ. ನಾನು ಕತ್ತಿಲ್ಲ ಸರ್, ನಾನು ಅವನವ್ರ ತಾಳಿ ಕತ್ತಿಲ್ಲ, ನಾನು ಕಳ್ಳಿ ಅಲ್ಲ. ಅಮ್ಮನವ್ರ ತಾಳಿ ಕದ್ದಿದ್ದು ನೀನೇ. ಸತ್ಯ ಒಪ್ಕೋಬೇಕು. ಸುಳ್ಳು ಹೇಳಿದ್ರೆ ಇದ್ರಿಗಿನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕಾಗತ್ತೆ. ಸತ್ಯ ಒಪ್ಕೋ. ಅಮ್ಮನವ್ರ ತಾಳಿ ಕದ್ದಿದ್ದು ನೀನೇ ತಾನೇ? ಇಲ್ಲ ಇಲ್ಲ ಸರ್, ನಾನು ಕದ್ದಿಲ್ಲ. ಅಮ್ಮನವ್ರ ತಾಳಿ ಕದ್ದಿದ್ದು ಇವಳೆ ಅಂತ ಒಪ್ಕೋಬೇಕು. ಅವಳು ಬಾಯ್ ಬಿಡ್ತಿದ್ದಾಗೆ ರೆಕಾರ್ಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ರಿಪೋರ್ಟಿಗೆ ಸೈನ್ ಮಾಡಿಸ್ಕೋಬೇಕು. ಬೆಳ್ಳಿ, ಮುತ್ತು, ಬೆಳ್ಳಿ, ಬೆಳ್ಳಿ, ಇನ್ಸ್ಪೆಕ್ಟರ್, ವಿಚಾರಣೆ ಮಾಡಿ ಅಂದ್ರೆ ದೌರ್ಜನ್ಯ ಮಾಡ್ತಿದ್ದೀರಲ್ಲ. ಈ ರೀತಿ ದನಕ್ಕೆ ಹೊಡೆದ್ರೆ ಅವಳು ಸತ್ತೋಗ್ತಾಳೆ ಸರ್. ಸರ್ ದಯವಿಟ್ಟು ಹೇಳಿ ಸರ್. ಸರ್ ಬಿಟ್ಬಿಡಿ ಅಂತ ಹೇಳಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ದಯವಿಟ್ಟು ಹೇಳಿ ಸರ್ ಅವ್ರಿಗೆ. ಇಂಥ ಕಳ್ಳರೆಲ್ಲ ಬದುಕೇನು ಪ್ರಯೋಜನ ಇಲ್ಲ. ಸತ್ತೋಗ್ಲಿ ಬಿಡ್ರಿ ರೀ. ಇನ್ಸ್ಪೆಕ್ಟರ್, ಜಾಸ್ತಿ ಕಿರ್ಚಾಡಬೇಡಿ, ಇನ್ನೂ ಬೇಲ್ ಸಿಕ್ಕಿಲ್ಲ. ಸಾರಿ ಸರ್. ಸರ್ ನೀವು ಹೊಡಿಯೋ ಏಟ್ ಅವಳು ತಡ್ಕೊಳ್ಳಲ್ಲ ಸರ್. ಬೇಕಿದ್ರೆ ಆ ಏಟ್ನ ನನಗೆ ಹೊಡೀರಿ ಸರ್, ನಾನು ತಡ್ಕೊಳ್ತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ ಸರ್. ಸರ್ ನಿಮ್ಮ ಕೈ ಮುಗಿತೀನಿ ಸರ್. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೇ ತಪ್ಪು. ಅದರಲ್ಲಿ ಕೂಗಾಟ ಕಿರ್ಚಾಟಗಳು. ನಡೀರಿ ಹೊರಗೆ.
ಕಾಪಾಡಿ ಮಾವ. ಸರ್ ದಯವಿಟ್ಟು ಅವಳ ಬಿಟ್ಬಿಡಿ ಸರ್, ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ನಿಮ್ ಕಾಲು ಹಿಡ್ಕೊಳ್ತೀನಿ ಸರ್. ಬೆಳ್ಳಿ ಏನು ತಪ್ಪು ಮಾಡಿಲ್ಲ ಸರ್, ದಯವಿಟ್ಟು ಅವಳನ್ನ ಬಿಟ್ಬಿಡಿ ಸರ್. ಮಾವ ಮಾವ ಎದ್ದೇಳಿ ಮಾವ, ಬೇಡ, ಕಾಲಿಗೆ ಬೀಳ್ಬೇಡಿ ಮಾವ. ಸರ್ ದಯವಿಟ್ಟು ಅವಳನ್ನ ಬಿಡಿ ಸರ್. ನನ್ನ ಕೈ ಮುಗಿತೀನಿ ಸರ್. ಸರ್ ನಿಮ್ ಕಾಲ್ ಮುಗಿತೀನಿ ಸರ್, ದಯವಿಟ್ಟು ಬೆಳ್ಳಿನ ಬಿಟ್ಬಿಡಿ ಸರ್. ಸರ್ ಬೆಳ್ಳಿದೇನು ತಪ್ಪಿಲ್ಲ ಸರ್. ಸರ್ ಬೆಳ್ಳಿ ಮಾವ ಬೇಡ ಮಾವ, ನನಗೋಸ್ಕರ ನೀವು ಬೇರೆಯವ್ರ ಕಾಲು ಹಿಡಿಯೋದು ಬೇಡ. ಮಾವ ಎದ್ದೇಳಿ ಮಾವ. ಮಾವ ನನ್ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತು. ಆ ದೇವ್ರು ಒಂದಲ್ಲ ಒಂದ್ ದಾರಿ ತೋರಿಸ್ತಾನೆ ಮಾವ. ಅಲ್ಲಿ ತನಕ ನನಗೆ ಎಷ್ಟೇ ಕಷ್ಟ ಇದ್ರು ನಾನು ತಡ್ಕೋತೀನಿ, ಆದ್ರೆ ನೀವು ಇನ್ನೊಬ್ರ ಮುಂದೆ ತಲೆ ತಗ್ಸೋದು ನನಗೆ ಇಷ್ಟ ಆಗಲ್ಲ ಮಾವ. ಮಾವ ಎದ್ದೇಳಿ ಮಾವ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅವಳೇ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೂ ಯಾಕೆ ಇಲ್ಲಿ ಕೂತ್ಕೊಂಡು ಕಾಲು ಹಿಡ್ಕೊಂಡಿದೀಯಾ? ಹೊರಟೋಗು, ಹೋಗೋ. ಅವ್ರು ನಿನ್ಗೆ ಈಗ ಹೊಡಿತಿದ್ರೆ ನಾನು ನೋಡ್ಕೊಂಡು ಹೇಗೋಗ್ಲಿ? ನೀವೇನ್ ಮನುಷ್ಯರ, ರಾಕ್ಷಸರ? ಪಾಪ ಮಗು ಹಂಗೆ ಹಿಂಸೆ ಕೊಡ್ತಾ ಇದ್ದೀರಲ್ಲ, ಸ್ವಲ್ಪ ಕರುಣ ಇಲ್ವಾ ನಿಮ್ಗೆ? ಇಲ್ಲ ಬೇಕು ಅಂತಾನೆ ಈ ತರ ಮಾಡ್ತಾ ಇದ್ದೀರಾ ನೀವು? ದೇವ್ರು ಬಂದು ಕಾಪಾಡ್ತಾಳೆ ಅಂತ ಹೇಳ್ತಿದ್ದಾಳಲ್ಲ, ಅಷ್ಟವರೆಗೂ ನೀವೆಲ್ಲ ಹೊರಗಡೆ ಕಾಯ್ತಾ ಇರಬೇಕು. ಹೊರಡಿ ಇಲ್ಲಿಂದ. ಪೇಷಂಟ್ ಕೇಳ್ಕೊಂಡಾಗ ಹೊರಗಡೆ ಹಾಕ್ರಿ. ಬೆಳ್ಳಿ 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 ಒಂಟಿ ಕಾನನದಿನಿ ಬರಿಯಲವೇ ಯಾಕೆ ಮರುಳೆ, ಇದು ಇರುಳ ಚದುರಂಗ ತಿಳಿದುಕೋ ನೀ ಕತ್ತಲೆ ಕೋಣೆ ಮಗಳೇ.